ಎರಡನೇ ಸುದ್ದಿಯನ್ನ ನೋಡ್ತಾ ಹೋಗೋಣ. ಕಲಬುರಗಿ ಕಾರಾಗೃಹದಿಂದ ಸಜಾ ಕೈದಿಗಳು 3 ಜನ ಎಸ್ಕೇಪ್ ಆಗಿದ್ರು. ಅದರಲ್ಲಿ ಒಬ್ಬ ಸಿಕ್ಕಾಕೊಂಡಿದ್ದಾನೆ, ಮತ್ತಿಬ್ರು 48 ಗಂಟೆಗಳು ಕಳೆದ್ರೂ ಕೂಡ ಸಿಕ್ಕಿಲ್ಲ. ಅವ್ರಗಳ ಹೆಸರು ಮಸ್ತಾನ್ ಹಾಗೂ ಸಾಗರ್. 3 ಕೈದಿಗಳ ಪೈಕಿ ಓರ್ವ ಕೈದಿ ಮಾತ್ರ ಮತ್ತೆ ಆತನನ್ನ ಬಂಧಿಸಲಾಗಿದೆ. ಕಲಬುರಗಿ ಬೀದರ್ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ಮಾಡಿ ಒಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನಿಬ್ರು ಸಿಕ್ಕಿಲ್ಲ. ಇಲ್ಲಿ ಜವಾಬ್ದಾರಿಯನ್ನ ಎಷ್ಟು ಜನ ಮರೆತರು, ಸೆಕ್ಯೂರಿಟಿ ಅನ್ನೋದು ಯಾವ ಮಟ್ಟದಲ್ಲಿ ಫೇಲ್ ಆಗಿದೆ. ಜೈಲಿನಿಂದ ಕೈದಿಗಳು ತಪ್ಪಿಸ್ಕೊಂಡು ಹೊರಗೆ ಬರ್ತಾರೆ ಅಂದ್ರೆ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ರಿಯಲ್ ಲೈಫ್ ಅಲ್ಲೂ ಆಗ್ತಾ ಇದೆ ಅಂದ್ರೆ ಏನಿದು ಅಂತ ಪ್ರಶ್ನೆ ಬರುತ್ತೆ. ಹೆಂಗಿದು ವ್ಯವಸ್ಥೆ ಇಷ್ಟೊಂದು ವೀಕ್ ಆಗ್ಬಿಟ್ಟಿದ್ಯಾ? ಜೈಲಿನ ಗೋಡೆಗಳು ಯಾವ ಪ್ರಮಾಣದಲ್ಲಿ, ಯಾವ ಎತ್ತರದಲ್ಲಿರುತ್ತೆ, ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು. ನೀವೊಂದು ಗುಂಡ್ ಪಿನ್ ತಗೊಂಡು ಹೋಗಕ್ ಬಿಡಲ್ಲ, ಎಲ್ಲರೂ ಚುಚ್ಕೊಂಡು ಸತ್ತೋಗ್ಬಿಟ್ರೆ, ಆಮೇಲೆ ಇನ್ನೇನೋ ಆಗ್ಬಿಟ್ರೆ, ಏನಾದ್ರೂ ಮಾಡ್ಕೊಬಿಟ್ರೆ ಅಂತ. ಆದ್ರೆ ಈ ಪ್ರಮಾಣದ ಭದ್ರತಾ ವೈಫಲ್ಯನ, ಗೋಡೆಗಳಿರುತ್ತೆ, ಎತ್ತರವಾದ ಗೋಡೆಗಳಿರುತ್ತೆ, CC ಕ್ಯಾಮ್ರಾ ಅಂತಿರುತ್ತೆ, ಮಾನಿಟರ್ ಮಾಡ್ಲಿಕ್ಕೆ, ಅಂದ್ರೆ ಪೆಟ್ರೋಲಿಂಗ್ ನಲ್ಲಿ ಪೊಲೀಸರು ಇರ್ತಾರೆ ಅಥವಾ ಜೈಲ್ ಅಧಿಕಾರಿಗಳಿರ್ತಾರೆ, ಸಾರಿ ಪೊಲೀಸರು ಇರಲ್ಲ, ಜೈಲ್ ಅಧಿಕಾರಿಗಳು. ಆ CC ಕ್ಯಾಮ್ರಾ ಮಾನಿಟರ್ ಮಾಡ್ಲಿಕ್ಕೆ ಅಂತ ಕೆಲವರು ಇರ್ಬೇಕು, ಎಲೆಕ್ಟ್ರಿಕ್ ವೈರ್ ಹಾಕಿರ್ತಾರೆ. ಅಂದ್ರೆ ಇದೊಂದು 12 ಹಂತದ ಭದ್ರತೆಗಳನ್ನ ಮುರಿದುಕೊಂಡು ಹೋಗಿದ್ದಾರೆ. ಅಂದ್ರೆ ಇವರನ್ನ ನಾವು ಜೀನಿಯಸ್ ಅಂತ ಕರೆಯದ, ಒಳಗಿರೋರು ಎಂತ ಎಡವಟ್ ಮಾಡ್ಕೊಂಡಿದ್ದಾರೆ, ಫ್ಲಾಪ್ ಮಾಡಿದ್ದಾರೆ ಇಡೀ ಸಿಸ್ಟಮ್ನ ಅಂತ ಕರೆಯದ? ಅಗೇನ್ ಗೃಹ ಸಚಿವರಿಗೆ ಪ್ರಶ್ನೆ ಮಾಡ್ತಾರೆ. ಅಂಡ್ ಅವ್ರ ಭಾಗದಲ್ಲೇ ಅಲ್ವೇನ್ರಿ? ಈಗ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದೆ ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನು, ಒಂದಿಬ್ರನ್ನ ಮಾತಾಡಿಸಿದಾಗ ಅವ್ರು ಹೇಳಿದ್ದು, ಬೆಂಗಳೂರು, ಬೆಳಗಾವಿ ಇಂಥ ಕಡೆಗಳಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಕಾರ್ಯಾಚರಣೆಗಳನ್ನ, ಅಂದ್ರೆ ಅಥವಾ ಅಲ್ಲೊಂದು ಸಿಸ್ಟಮ್ ಇರುತ್ತೆ, ಉಳಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೇ ಹಣೆ ಬರ ಅಂತ ಇದ್ರು ಅವರು. ಓಕೆ, 3 ಜನ ರೀ ಈ ಕಬ್ಬಿಣದ ಸರಳುಗಳನ್ನ ಮುರ್ಕೊಂಡು ಹೊರಗೋದವರು. ಈ ಕೈದಿಗಳ ಎಸ್ಕೇಪ್ ಪ್ಲಾನ್ ಇದೆಯಲ್ಲ, ಕೆದಕಿದಷ್ಟು ಕೂಡ ಹೊಸ ಹೊಸ ವಿಚಾರಗಳು ಸಿಗ್ತಾ ಇದೆ. ಏಣಿ ಹತ್ಕೊಂಡು ಪರಾರಿಯಾದ್ರು ಕಾರಾಗೃಹದ ಕೆಲಸಕ್ಕೆ ಅಂತ. ಅಂದ್ರೆ ರಿನೋವೇಷನ್ ನಡೀತಾ ಇತ್ತು ಕಾರಾಗೃಹ ಅಲ್ಲಿ ಕಲಬುರಗಿ ಭಾಗದಲ್ಲಿ. ರಿನೋವೇಷನ್ ಆದ್ಮೇಲೆ ಮುಗ್ದಿದ್ರೆ ತಗೊಂಡು ಹೋಗ್ಬೇಕು, ಅಥವಾ ಅವತ್ತಿನ ದಿನ ಕೆಲಸ ಮುಗ್ದಿದ್ರೆ ಯಾವ್ದಾದ್ರು ಶೆಡ್ಡಿಗೆ ಹಾಕ್ಬೇಕಲ್ವಾ? ಕಾಂಟ್ರಾಕ್ಟ್ ಯಾರು ತಗೊಂಡಿರ್ತಾನೆ ಆತನ ತಲೆಗೆ ಬರ್ಲಿಲ್ಲ ಅಂದ್ರು ಅಲ್ಲಿ ಜೈಲಧಿಕಾರಿಗಳಿಗೂ ಗೊತ್ತಾಗ್ಲಿಲ್ವಾ? ಅದು ಕೆಲಸ ಮುಗಿದ್ರು ಆಳೆತ್ತರದ ಏಣಿನ ಅಲ್ಲೇ ಹಾಕ್ಬಿಟ್ಟೋದ್ರಿ. ಒಳಗೆ ಬೇರೆ ಏನಾದ್ರು ಲೂಪ್ ಹೋಲ್ಸ್ಗಳು ಇನ್ನೂ ಹೊರಗೆ ಬರ್ಬೇಕಾಗಿದೆ ಇಲ್ಲಿ. ಓಕೆ, ಕಲಬುರಗಿ ಜೈಲಿನಲ್ಲಿ 3 ಜನ ಸಜಾ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಹೆಂಗೆ ಆಳೆತ್ತರದ ಗೋಡೆಗಳನ್ನ ಹೆಂಗ್ ಹತ್ತಿದ್ರು, ಅವ್ರೇನ್ ಸ್ಪೈಡರ್ ಮನ್ಗಳ ಅಂತ ಕೇಳಿದ್ರೆ ನೀವು ಗಮನಿಸ್ತಾ ಇದ್ದೀರಿ. ಈ ಲ್ಯಾಡರ್ ಅಥವಾ ಏಣಿ ಏನಿದೆ, ಈ ಏಣಿಯ ಸಹಾಯದಿಂದ ಹೋದ್ರು. ಜೈಲಲ್ಲಿ ಏಣಿ ಹೆಂಗ್ ಬಂತು ಅಂತಲೂ ನೀವು ಕೇಳ್ತೀರಿ. ಅಲ್ಲಿ ರಿನೋವೇಷನ್ ನಡೀತಾ ಇತ್ತಂತೆ. ರಿನೋವೇಷನ್ ಮಾಡುವಂತವ್ರು ಏನ್ ಮಾಡಿದ್ದಾರೆ, ಅವತ್ತಿನ ಕೆಲಸ ಮುಗಿತು, ಏಣಿನ ಅಲ್ಲೇ ಬಿಟ್ಟಿದ್ದಾರೆ, ಹೋಗಿದ್ದಾರೆ. ಶೆಡ್ಡಿಗೆ ಹಾಕ್ಬೇಕಿತ್ತು, ರೂಲ್ಸ್ ಗಳನ್ನ ಫಾಲೋ ಮಾಡಿಲ್ಲ. ಸರಿ, ಅವ್ರು ಹೊರಗಿನವ್ರಿ, ಅವ್ರಿಗೆ ಅಷ್ಟು ಗೊತ್ತಾಗಿಲ್ಲ. ಪ್ರೋಟೋಕಾಲ್ ಹೆಂಗಿದೆ, ಶಿಸ್ತು ಹೆಂಗಿರುತ್ತೆ ಜೈಲೊಳಗೆ ಗೊತ್ತಿಲ್ಲ. ಜೈಲ್ ಅಧಿಕಾರಿಗಳಿಗೆ ಗೊತ್ತಿರ್ಲಿಲ್ವಾ? ಏಣಿ ಬಿಟ್ಟೋದ್ರು ಅಂದ್ರೆ ಸುಮ್ಮನಾಗ್ಬಿಡ್ತೀರಾ? ಗೋಡೆ ದಾಡ್ತಾ ಇದ್ದಂತೆ ಮುಗಿತಾ? ಅಲ್ಲಿ ತನಕ ಹೆಂಗ್ ಬಂದ್ರು? ಎಷ್ಟು ಹಂತದ ಭದ್ರತೆಗಳು ವೈಫಲ್ಯ ಆಗಿದೆ ಅಂತ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಮರಳಿನ ಗುಡ್ಡೆ, ಬಿಕಾಸ್ ಅಷ್ಟು ಎತ್ತರಕ್ಕೆ ಏಣಿ ಸಿಕ್ಕಿಲ್ಲ ಅವರಿಗೆ. ಸೊ ಈ ಕಾಗೆ ನೀರ್ ಕುಡಿಯೋ ಸಲುವಾಗಿ ಜಾಣತನವನ್ನ ಪ್ರದರ್ಶನ ಮಾಡ್ತಂತಲ್ಲ, ಮಗ್ಗೊಳಗೆ ಅಥವಾ ಜಗ್ಗೊಳಗೆ ನೀರ್ ಮೇಲ್ ಬರ್ಲಿ ಅಂತ ಕಲ್ಲು ಹಾಕಿತ್ತಂತಲ್ಲ, ಹಂಗೆ ಇವ್ರು ಬುದ್ಧಿವಂತರು ಬಿಡ್ರಿ. ಕೈದಿಗಳು, ಸಜಾ ಕೈದಿಗಳು ಮರಳಿನ ಗುಡ್ಡೆ ಇಟ್ಕೊಂಡು ಅದ್ರ ಮೇಲೆ ಏಣಿಯನ್ನ ಹಾಕೊಂಡು ಹತ್ತಿ 20 ಅಡಿ ಎತ್ತರದ ಗೋಡೆ ಅದು ಜಂಪ್ ಮಾಡಿದ್ದಾರೆ, ಹೋಗಿದ್ದಾರೆ. ಇನ್ನೊಂದು ಪ್ರಶ್ನೆ ಇಲ್ಲಿ ಕಾಡುತ್ತೆ ಸಹಜವಾಗಿ. ಇವರು ನಾನ್ ಯೂನಿಫಾರ್ಮ್ ಅಲ್ಲಿ ಇದ್ರು. ಸಜಾ ಕೈದಿಗಳಿಗೆ ಯೂನಿಫಾರ್ಮ್ ಇರುತ್ತೆ, ನೀವೇ ನೋಡಿರ್ತೀರಿ. ಆ ಬಿಳಿ ಬಟ್ಟೆ, ಇಲ್ಲೊಂದು ನಂಬರ್ ಹಾಕಿರ್ತಾರೆ, 10, 11, 12 ವಾಟ್ ಎವರ್ ಏನ್ ಕೊಟ್ಟಿರ್ತಾರೆ ಅದು. ಬಟ್ ಇಲ್ಲಿ ಇವರು ಆರಾಮಾಗಿ ಯಾವ್ದೋ ಸಿನಿಮಾಗೆ ಬಂದಂಗೆ ಒಂದು ಜೀನ್ಸ್ ಪ್ಯಾಂಟ್ ಅಲ್ಲೆಲ್ಲ ಓಡಾಡಿದ್ದಾರೆ. ನೀವು ಕೇಳ್ಬೋದು, ಅದೇನ್ ದೊಡ್ಡ ಮ್ಯಾಟ್ರಾ? ಯೂನಿಫಾರ್ಮ್ ಇರ್ಲಿಲ್ಲ, ಅವ್ರು ಹಾಕಿರ್ಲಿಲ್ಲ. ಕೈದಿಗಳು ಬಟ್ಟೆ ಅಂದ್ರೆ ಕೈದಿಗಳಿಗೆ ಕೊಡುವಂತಹ ಯೂನಿಫಾರ್ಮ್ ಅನ್ನು ಹಾಕಿರ್ಲಿಲ್ಲ, ಸಮವಸ್ತ್ರವನ್ನ. ಅದೇನ್ ದೊಡ್ಡ ವಿಚಾರನ? ಅಂದ್ರೆ ದೊಡ್ಡ ವಿಚಾರ ಹೌದು. ಇಲ್ಲಿ ಗಮನಿಸ್ತಾ ಇದ್ದೀರಿ CCTV ಫೂಟೇಜ್ ನಲ್ಲಿ ಅವ್ರು ಅಲ್ಲಿಂದ ಜಂಪ್ ಮಾಡಿದ್ ನೋಡಿ. ಇಲ್ಲಿ ಆ ಗೋಡೆಯಿಂದ ಅಲ್ಲಿಂದ ಕೆಳಗೆ ಜಂಪ್ ಮಾಡಿದ್ದಾರೆ, ಇಲ್ಲಿಂದ ಓಡ್ ಹೋಗ್ತಾ ಇದ್ದಾರೆ. 3 ಜನರಲ್ಲಿ 2 ಸಿಕ್ಕಿದ್ದಾರೆ ಇವಾಗ. ಸಾರಿ, ಒಬ್ಬ ಸಿಕ್ಕಿದ್ದಾರೆ, ಇನ್ನಿಬ್ರು ಅವ್ರನ್ನ ಹುಡುಕುವ ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ಇವರು ಯೂನಿಫಾರ್ಮ್ ಅಲ್ಲಿ ಇರಲಿಲ್ಲ. ಯಾಕೆ? ಎಸ್, ಇಲ್ಲಿ ಗಮನಿಸ್ತಾ ಇದ್ದೀರಾ ನೀವುಗಳು, ನಾರ್ಮಲ್ ಒಂದು ಟೀ ಶರ್ಟ್, ಜೀನ್ಸ್ ಪ್ಯಾಂಟ್, ಆರಾಮಾಗಿ ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದಾರೆ.
ಯೂನಿಫಾರ್ಮ್ ಯಾಕೆ ಪ್ರಸ್ತಾಪ ಮಾಡಿದೆ ಇಲ್ಲಿ ಹೇಳ್ತೀನಿ. ಇನ್ ಕೇಸ್ ಅವರು ಯೂನಿಫಾರ್ಮ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಇರಬೇಕು ಸಜಾ ಕೈದಿಗಳು ಅನ್ನೋ ರೂಲ್ಸ್ ನ ಟೈಟ್ ಮಾಡಿದಿದ್ರೆ, ಅವರು ಬಿಳಿ ಬಟ್ಟೆಯಲ್ಲಿ ಅಥವಾ ಜೈಲಿನ ಯೂನಿಫಾರ್ಮ್ ಅಲ್ಲೇ ಇದ್ದಿದ್ರೆ ತುಂಬಾ ಈಸಿಯಾಗಿ ಲಾಕ್ ಆಗ್ತಾ ಇದ್ರು. ಹೊರಗೆ ಹೋಗೋರು ಯಾರಿಗಾದ್ರೂ ಗೊತ್ತಾಗ್ತಾ ಇರ್ಲಿಲ್ವಾ? ಅವ್ರ ಆಟೋ ಹಿಡ್ಕೊಂಡು ಹೋದ್ರ, ಮತ್ತೊಂದು ಹೋದ್ರು, ಅಂಡ್ ಮಧ್ಯರಾತ್ರಿಲೇ ಹೋಗಿರ್ಬೋದು, ಆರಾಮಾಗಿ ಗೊತ್ತಾಗ್ತಿತ್ತು ಇವ್ರು ಜೈಲವರು ಅಂತ. ಅಲ್ಲೊಂದು ಎಡವಟ್ಟಾಗಿದೆ. CC ಕ್ಯಾಮ್ರಾ ಮಾನಿಟರ್ ಮಾಡೋರು ಯಾರು ಇರ್ಲಿಲ್ವಾ? ಆಮೇಲೆ ಇನ್ನೊಂದು ಕೇಳ್ತಾ ಇದ್ದೆ ನಾನು, ಈ ಜೈಲಧಿಕಾರಿಗಳು ಶಾರ್ಟೇಜ್ ಆದಾಗ ಅಲ್ಲಿ ಒಂದು ಹಂತದಲ್ಲಿ ಪ್ರಾಮಾಣಿಕ ಕೈದಿ ಅಂತಲೂ ಕರೆಸ್ಕೊಳ್ತಾರಂತೆ, ಸಜ್ಜನ ಅಂತ ಅವ್ರ ಬಿಹೇವಿಯರ್ ಗೊತ್ತಾಗಿರುತ್ತೆ, ಅವ್ರನ್ನ ಮಾನಿಟರ್ ಮಾಡಕ್ ಬಿಟ್ಟಿರ್ತಾರಂತೆ. ಸಿಬ್ಬಂದಿಗಳ ಕೊರತೆ ಇದ್ದಾಗ ಎಲ್ಲರೂ ಮಲ್ಕ ಬಿಟ್ಟಿದ್ದಾರೆ ಆರಾಮಾಗಿ. ಪರಿಣಾಮ 3 ಜನ ಎಸ್ಕೇಪ್ ಆಗಿದ್ದಾರೆ, ಹೋಗಿದ್ದಾರೆ. ಇವ್ರನ್ನ ಇಲ್ಲಿ ಬುದ್ಧಿವಂತರು ಅಂತ ಕರಿತಿರೋ ನೀವು, ಅಥವಾ ಇವರಿಗೆ ಇಷ್ಟೊಂದು ಸುಲಭವಾಗಿ ದಾರಿ ಮಾಡಿಕೊಟ್ಟಿರುವ ಜೈಲಧಿಕಾರಿಗಳು ಅಥವಾ ವ್ಯವಸ್ಥೆಗೆ ಯಾವ ಪ್ರಮಾಣದಲ್ಲಿ ಹಾಳಾಗಿದೆ ಅಂತ ಕರಿತಿರೋ, ನಿಮಗ್ ಬಿಟ್ಟಿದ್ದು ಇದು. ಸೊ ಗೃಹ ಮಂತ್ರಿಗಳಿಗೆ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಹಜ ರೀ, ಸ್ಟಾಫ್ ಕಡಿಮೆ ಇರ್ತಾರೆ, ಮತ್ತೊಂದು ಮಗದೊಂದು. ಇಲ್ಲಿ ಎಲ್ಲ ಹಂತದಲ್ಲೂ ಕೂಡ ಭದ್ರತೆ ಅನ್ನೋದು ಅಂಡ್ ಬೇಜವಾಬ್ದಾರಿಯಿಂದ ವರ್ತಿಸಿರೋದು ಕಾಣಿಸ್ತಾ ಇದೆ. ಇಬ್ರು ಇನ್ನೂ ಸಿಕ್ಕಿಲ್ಲ. ಅಂಡ್ ಇವರು ಸಜಾ ಕೈದಿಗಳು, ಪ್ರೂವ್ ಆಗಿರುವಂಥವ್ರು. ಇಷ್ಟೊಂದು ಈಸಿನ ಜೈಲಿಂದ ಹೊರಗೆ ಬರೋದು? ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ನಾವು. ಆಳೆತ್ತರದ ಗೋಡೆಯಂತೆ ಸ್ಪೈಡರ್ ಮ್ಯಾನ್ ತರ ಹತ್ಕೊಳ್ತಾರಂತೆ, ಅಲ್ಲಿಂದ ಜಂಪ್ ಮಾಡ್ತಾರಂತೆ, ಹೋಗ್ತಾರಂತೆ, ಹಂಗಂತೆ ಹಿಂಗಂತೆ. ರಿಯಲ್ ಆಗಿ ನಡೆದಿದೆ ನೋಡಿ ಕಲಬುರಗಿಯಲ್ಲಿ. ನೀವು ನೋಡ್ತಾ ಇದ್ದೀರಿ, ನಾವು ತೋರಿಸ್ತಾ ಇದ್ದೀವಿ ಕೈದಿಗಳು ಎಸ್ಕೇಪ್ ಆಗೋ ದೃಶ್ಯ. ಆಮೇಲೆ ಇನ್ನೊಂದಿಲ್ಲಿ ಒಂದು 2-3 ಜನರ ತಲೆದಂಡ ಆಗ್ಬೋದು, ಇದರಲ್ಲಿ ಆಗಿದೆ ಅಂತ ಕಾಣುತ್ತೆ. ಇವ್ರು ಎಷ್ಟು ಹಂತದಲ್ಲಿ ಒಳಗೆ ವ್ಯವಸ್ಥೆ ಫೇಲ್ ಆಗಿದೆ, ಅಟ್ಲೀಸ್ಟ್ ಆ ನಂಬರ್ಸ್ ಅಲ್ಲಾದ್ರೂ ಒಬ್ಬೊಬ್ಬರ ತಲೆದಂಡ ಆಗಿರ್ಬಾರ್ದ ಇಲ್ಲಿ ತನಕ? ಸೀರಿಯಸ್ನೆಸ್ ಬಂದಿಲ್ವಾ? ಜೈಲು ಅಂದ್ರೆ ಬಳ್ಳಾರಿ ಮಾತ್ರ ನೆನಪಿಸ್ಕೋಬೇಕಾ ನಾವು? ಬೆಳಗಾವಿ ಮಾತ್ರ ನೆನಪಿಸ್ಕೋಬೇಕಾ? ಬೆಂಗಳೂರು ಮಾತ್ರನಾ? ಎಲ್ಲ ಜಿಲ್ಲೆಗಳಲ್ಲೂ ಜೈಲಿದ್ದಾವಲ್ಲ. ಉಳಿದಿರೋ ಈ ತರದ್ದು ಫೆಸಿಲಿಟೀಸ್ ಇದೆಯಾ ಇಲ್ಲಿ? ಅಲ್ಲಿ ನೋಡಿ. ಅಲ್ಲಿ ಈಗ ಬಿಜೆಪಿ ಈ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಅವ್ರು ಬಿಡ್ತಾರಾ? ನೋಡ್ರಿ, ಅಲ್ಲಿ ಒಂದು AI ವಿಡಿಯೋ ಶುರು ಮಾಡೇ ಬಿಟ್ರು. ಜಂಪಿಂಗ್ ಜಪಾಂಗ್ ಅಂತ ಪದವನ್ನ ಬಳಸಿ, ಹಾಡನ್ನ ಬಳಸಿ, ಅವರೊಂದು ಮಗ್ನಲ್ಲಿ ಬಿಸಿ ಬಿಸಿ ಕಾಫಿನೋ ಟೀನೋ ಹೀರ್ತಾ ಇರೋ ರೀತಿ, ಯಾರೋ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು, ಅಂಡ್ ಕೈದಿಗಳು ಜಂಪ್ ಮಾಡಿಕೊಂಡು ಜಿಂಕೆ ತರ ನೆಗಿತಾ ಇರೋದು. ಆಮೇಲೆ ಕಲಬುರಗಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಸರಿಯಾದ ಊಟ ಇಲ್ಲ, ಹುಳ ಗಿಳ ಎಲ್ಲ ಸಿಗ್ತಾ ಇದೆಯಂತೆ. ಅಲ್ಲಿ ಏನೂ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ತೋರಿಸುವ ಪ್ರಯತ್ನವನ್ನ ಅಥವಾ ಬಿಂಬಿಸುವ ಪ್ರಯತ್ನವನ್ನ ಬಿಜೆಪಿ ಮಾಡಿದೆ. ಚಾನ್ಸ್ ಸಿಕ್ಕಿದೆ, ಬಿಡ್ತಾರೇನ್ರಿ? ಈ AI ವಿಡಿಯೋನ ಬಿಜೆಪಿ ಅವ್ರು ಮಾಡಿದ್ದಾರೆ. ಬಹುಶಃ ಅವ್ರು ಮರ್ತಿರ್ತೋದ್ರೆ ಇನ್ನೊಂದು ಆ್ಯಡ್ ಮಾಡ್ಬೋದು. ಒಂದು ಹಾಸ್ಟೆಲ್ ಮಕ್ಕಳ ಊಟದಲ್ಲಿ ಹುಳ ಕಂಡಿದೆ ಅನ್ನೋದನ್ನ ಹಾಕಿದ್ದಾರೆ, AI ವಿಡಿಯೋ ಮಾಡಿದ್ದಾರೆ. ಜಂಪ್ ಮಾಡ್ಕೊಂಡು ಜೈಲಿಂದ ಹೋಗಿರೋದನ್ನ ಹಾಕಿದ್ದಾರೆ. ಮೊನ್ನೆ ಇತ್ತೀಚೆಗೆ ಕಲಬುರಗಿಲಿ ಒಂದು ಡಕೋಟಾ ಎಕ್ಸ್ಪ್ರೆಸ್ ಬಸ್, ಅದು ಆ ಬಸ್ನಲ್ಲಿ ಕತ್ಲೆ, ಲೈಟ್ ಇಲ್ಲ ಮುಂದ್ಗಡೆ, ಬಸ್ಸಿನ ಲೈಟ್ ಇರಲಿಲ್ಲ, ಮೊಬೈಲ್ ಟಾರ್ಚ್ ಇಟ್ಕೊಂಡು ರೋಡಲ್ಲಿ ಹೋಗಿದ್ದಾರೆ ರಾತ್ರಿ ಹೊತ್ತು, ಮಳೆ ಬೇರೆ ಬರ್ತಾ ಇತ್ತು. ಅದನ್ನೊಂದು ಮರ್ತು ಬಿಟ್ಟಿದ್ದಾರೆ ಹಾಕೋದನ್ನ. ಓಕೆ, ಈಗ ನೋಡ್ರಿ, 48 ಗಂಟೆ ಆದ್ರೂ ಕೂಡ 2 ಸಜಾ ಕೈದಿಗಳು ಸಿಕ್ಕಿಲ್ಲ, ಒಬ್ಬ ಮಾತ್ರ ಸಿಕ್ಕಾಕೊಂಡಿದ್ದಾನೆ. ಇದರ ನಡುವೆ ಅನುಮಾನಗಳಂತೂ ಕಾಡ್ತಾ ಹೋಗುತ್ತೆ. ಒಂದೊಂದೇ ಅನುಮಾನವನ್ನ ನನ್ನ ಕಲೀಗ್ಸ್ ಹಾಕ್ತಾ ಇದ್ದಾರೆ, ನೀವು ಗಮನಿಸ್ತಾ ಇದ್ದೀರಿ. ನಂಬರ್ 1, ಜೈಲಿಗೆ ಸುಮಾರು 12 ಅಡಿ ಎತ್ತರದ ಏಣಿಯನ್ನ ಯಾಕೆ ತಂದ್ರು? 12 ಅಡಿ ಎತ್ತರದ ಏಣಿಯನ್ನ, ಗೋಡೆ ಇರೋದೇ 20 ಅಡಿ, ಅದರಲ್ಲಿ ಒಂದು 3-4 ಅಡಿ ಏನು ಮರಳನ್ನ ಸಪೋರ್ಟಿಗೆ ತಗೊಂಡಿದ್ದಾರೆ, ಮರಳ ಮೇಲೆ ಏಣಿ ಇಟ್ಟಿದ್ದಾರೆ. ಕಾಮಗಾರಿಗೆ ಏಣಿ ತಂದ್ರು ಕೂಡ ಕೆಲಸ ಆದ್ಮೇಲೆ ಅದನ್ನ ಅಲ್ಲೇ ಬಿಟ್ಟು ಹೋದ್ರು. ಯಾಕೆ? ಸರಿ, ಕೆಲಸ ಮಾಡಕ್ ಬಂದಿರೋರಿಗೆ ಗೊತ್ತಿರ್ಲಿಲ್ಲ ಬಿಡ್ರಿ ಆ ರೂಲ್ಸ್ಗಳೆಲ್ಲ. ಜೈಲಧಿಕಾರಿಗಳಿಗೆ ಗೊತ್ತಿರ್ಲಿಲ್ವಾ? ಏಣಿ ಬಳಸಿ ಎಸ್ಕೇಪ್ ಆಗೋಕೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು. ನೀವೇನಾದ್ರೂ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರೆ ಸಹಜವಾಗಿ ಕಾಡೋ ಪ್ರಶ್ನೆ. ಏಣಿ ಬಳಸಿ ಎಸ್ಕೇಪ್ ಆಗೋಕೆ ಪ್ಲಾನ್ ಮುಂಚೆಯೇ ನಡೆದಿತ್ತಾ? ಪ್ರೀ ಪ್ಲಾನ್ಡಾ? ಇದಕ್ಕೆ ನೀವು ಕೂಡ ಸಪೋರ್ಟ್ ಮಾಡಿದ್ರಾ? 20 ಅಡಿ ಜೈಲ್ ಗೋಡೆ ಇದೆ, ಅದಕ್ಕೆ 12 ಅಡಿ ಏಣಿ ತುಂಬಾ ಸಾಕಲ್ವಾ? ಇನ್ನೇನ್ ಬೇಕು? ಒಂದ್ 3-4 ಅಡಿ ಮರಳಿನ ಮೇಲೆ 12 ಅಡಿ ಏಣಿ. ಇನ್ನೇನು ಹಬ್ಬ ಅಂದ್ರೆ ಒಂದ್ 2 ಅಡಿ ಅವ್ರು ಕಷ್ಟಪಟ್ಟು ನೆಗೆದು ಹೋದ್ರೆ ಗೋಡೆ ಹಾರ್ತಾರೆ. ಕೈದಿಗಳ ಬಳಿ ನಾನ್ ಯೂನಿಫಾರ್ಮ್ ಅಲ್ಲಿ ಇದ್ರು ಕೈದಿಗಳು. ಇದು ಇಂಪಾರ್ಟೆಂಟ್ ಪ್ರಶ್ನೆನೇ ಆಕ್ಚುಲಿ. ಇದಕ್ಕೆ ತೂಕವನ್ನ ಕೊಡ್ಲೇಬೇಕಾಗತ್ತೆ. ಅವರು ಇವರ ಬಳಿ ಟೀ ಶರ್ಟ್ ಮತ್ತೆ ಜೀನ್ಸ್ ಹೆಂಗ್ ಬಂತು ಅಂತ ಕೇಳೋದು ಬಹುಶಃ ಅಪ್ರಸ್ತುತ ಅನ್ನೋದಕ್ಕಿಂತ ಅಸಂಬದ್ಧವ ಅಂತ. ಆಲ್ಮೋಸ್ಟ್
100ಕ್ಕೆ 100ರಷ್ಟು ಸಜಾ ಕೈದಿಗಳು ಯೂನಿಫಾರ್ಮ್ ಅಲ್ಲೇ ಇರಲ್ವಂತೆ. ಪ್ರೋಟೋಕಾಲ್ ಪ್ರಕಾರ ಇರಬೇಕು, ಬಟ್ ಇರಲ್ವಂತೆ. ಇದ್ದಿದ್ರೆ ಹಿಂಗ ಆಗ್ತಾ ಇರ್ಲಿಲ್ಲ. ರೋಡಲ್ಲಿ ಜೈಲ್ ಯೂನಿಫಾರ್ಮ್ ಹಾಕೊಂಡು ಯಾರಾದ್ರೂ ಹೋಗಕ್ ಆಗ್ತಾ ಇತ್ತಾ? ಯಾರು ನೋಡ್ತಾ ಇರ್ಲಿಲ್ವಾ? ಕಂಪ್ಲೇಂಟ್ ಮಾಡ್ತಾ ಇರ್ಲಿಲ್ವಾ? ಫೋನ್ ಮಾಡ್ತಾ ಇರ್ಲಿಲ್ವಾ ಪೊಲೀಸ್ ಸ್ಟೇಷನ್ಗೆ? ಅಥವಾ ಜೈಲಧಿಕಾರಿಗಳಿಗೆ ಮಾಡಕ್ ಆಗ್ತಾ ಇರ್ಲಿಲ್ಲ ಬಿಡಿ, ಹತ್ರ ಸ್ಟೇಷನ್ ಅವ್ರಿಗೆ ಫೋನ್ ಮಾಡಕ್ ಆಗ್ತಾ ಇರ್ಲಿಲ್ವಾ? ಓಕೆ, ಬಿಜೆಪಿ ವಕ್ತಾರರು ಗೋವಿಂದ್ ಅಂತ ನಮ್ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಮಾತಾಡ್ಸೋಣ. ಗೋವಿಂದ್ ಅವರೇ ನಮಸ್ಕಾರ. 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 ಬಿಜೆಪಿಗೆ ಒಂದೊಳ್ಳೆ ಹಬ್ಬದ ಊಟ ಮಾತ್ರ. ಗೃಹ ಸಚಿವರು ಆ ಭಾಗದವ್ರೆ, ಅಲ್ಲಿ ಮೇಲಿಂದ ಮೇಲೆ ಎಡವಟ್ಟುಗಳಾಗ್ತಾ ಇದೆ. ಓಕೆ, ಅದನ್ನ ಹೆಂಗ್ ನೀವು ಬಳಸ್ಕತ್ತಿ, ಇದು ಹೇಗ್ ನೋಡ್ತೀರಿ? ನೋಡಿ, ಮೊಟ್ಟ ಮೊದಲನೇದಾಗಿ ಬಿಜೆಪಿಯವ್ರಿಗೆ ಹಬ್ಬ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೇಳಿದ್ರಲ್ಲ. 2026ನೇ ಇಸ್ವಿ ಏಪ್ರಿಲ್ ನಲ್ಲಿ ನಾವು ವೆಸ್ಟ್ ಬೆಂಗಾಲ್ ಅಲ್ಲಿ ಗೆದ್ದಿದೀವಲ್ಲ, ಆವತ್ತೇ ಶುರು ಆಯ್ತು ಬಿಜೆಪಿಗೆ ಹೋಳಿಗೆ ಊಟ ಮತ್ತು ಸಿಹಿ ತಿನ್ನೋ ಒಂದು ಇದು ಬಂತು. ಈಗೇನು ಇದೇನು ಹೊಸದೇನಲ್ಲ ನಮ್ಗೆ. ಆದರೆ ಈ ಗುಲ್ಬರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ವಿಚಾರವನ್ನು ನಾವು ಮುಂದೆ ಇಟ್ಟುಕೊಂಡು ರಾಜಕೀಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲಮ್ಮ. ಇಟ್ಸ್ ವೆರಿ ಕ್ಲಿಯರ್. ಆದ್ರೆ ಇವತ್ತೊಂದು ದಿನ ಕೈದಿಗಳು ತಾವೇ ಇತ್ತೀಚೆಗೆ ಉಲ್ಲೇಖ ಮಾಡ್ತಾ ಇದ್ರಿ, 20 ಅಡಿ ಇರ್ತಕ್ಕಂಥ ಗೋಡೆ, 12 ಅಡಿ ಇರ್ತಕ್ಕಂಥ ಒಂದು ಏಣಿ, 3-4 ಅಡಿ ಒಂದು ಮಣ್ಣಿನ ಮರಳು ಹಾಕಿರ್ತಕ್ಕಂಥ ಚೀಲಗಳು, ಇವೆಲ್ಲ ಹೆಂಗ್ ಬಂತು, ಯಾಕೆ ಬಂತು, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ರಿನೋವೇಷನ್ ಆಗ್ತಾ ಇತ್ತು, ಅದಕ್ಕೆ ಬಂತು ಅಂತಾರೆ ಸರ್. ನೋಡಿ, ರಿನೋವೇಷನ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಕೈದಿಗಳು ಇರ್ತಾರೆ. ಅಲ್ಲೇನು ನಮ್ಮ ಮಾವನ ಮಕ್ಳು ಇರಲ್ಲ. ಈ ರಾಜ್ಯದ ಮಾವನ ಮಕ್ಳಲ್ಲ ಅವರು, ಕೈದಿಗಳನ್ನ ಯಾವ ರೀತಿ ನೋಡ್ಕೋಬೇಕು ನಾವು? ಅಂದ್ರೆ ಕೈದಿಗಳಿಗೆ ಏನೆಲ್ಲ ಕೊಡ್ತಾ ಇದ್ದೀರಾ ನೀವು? ಅಬ್ಸಲ್ಯೂಟ್ಲಿ ಇಟ್ ಈಸ್ ರಾಜ್ಯ ಸರ್ಕಾರದ ಫೇಲ್ಯೂರು, ಗೃಹ ಮಂತ್ರಿಗಳ ಫೇಲ್ಯೂರು. ಎಲ್ಲಿದ್ದಾರೆ ಗೃಹ ಮಂತ್ರಿಗಳು? ಈ ರಾಜ್ಯದಲ್ಲಿ ಗೃಹ ಮಂತ್ರಿಗಳು ಇದಾರ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನಸಾಮಾನ್ಯರು. ಈ ರಾಜ್ಯದಲ್ಲಿ ಗೃಹ ಮಂತ್ರಿಗಳಿಲ್ಲ. ಈ ರಾಜ್ಯದಲ್ಲಿ RSS ಮಂತ್ರಿಗಳಂತ ಇದ್ದಾರೆ. ಕೇಳಿ ಅವ್ರಿಗೆ, RSS ಮಂತ್ರಿಗಳಿಗೆ ಕೇಳಿ, ಎಲ್ಲಿ ಆಯ್ತು, ಹೇಗಾಯ್ತು, ಯಾವ ರೀತಿ ಆಯ್ತು ಅಂತೇಳಿ. ನೋಡಿ, ಈ 3 ಜನ ಕೈದಿಗಳು ಅವರು ಕೇವಲ ಜೀವಾವಧಿಯ ಶಿಕ್ಷೆಗೊಳಪಟ್ಟಿರ್ತಕ್ಕಂಥವ್ರು. ಜೀವಾವಧಿ ಅಂತ ಹೇಳಿದ್ರೆ 14 ವರ್ಷ ಇರ್ಬೋದು, ಅಥವಾ ಟಿಲ್ ದ ಡೆತ್ ಆಫ್ ದಿ ಅಂತ ಕೂಡ ಇರ್ಬೋದು. ಅಂದ್ರೆ ಇಡೀ ಅವರು ಅಲ್ಲೇನೆ ಜೀವನ ಕಳಿಬೇಕು ಅಂತ ಜೀವಾವಧಿಗೆ ಶಿಕ್ಷೆ ಆಗಿರ್ತಕ್ಕಂಥ ಯಾವ ರೀತಿ ನೀವು ನಡ್ಕೊಳ್ತಾ ಇದ್ದೀರಿ? ಅಂದ್ರೆ ಜೈಲಿನಲ್ಲಿ ರಾಜಾತಿಥ್ಯ ನಡೀತಾ ಇದೆ. ಇದರಲ್ಲಿ ಯಾರೆಲ್ಲ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿದೆ. ಬಿಜೆಪಿ ಏನ್ ಇದ್ರ ಹಿಡ್ಕೊಂಡು ಬಿಜೆಪಿ ಇದರಿಂದ ಏನು ವೋಟ್ ಬ್ಯಾಂಕ್ ತಗೋಬೇಕು ಅನ್ನೋದಿಲ್ಲ. ಆದ್ರೆ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ಲಾ ಅಂಡ್ ಆರ್ಡರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲ್ಲಿದ್ದಾರೆ ಗೃಹ ಸಚಿವರು ಬೆಳಗ್ಗೆ ಎದ್ದ ತಕ್ಷಣ RSS ಶಾಖೆಗಳ ಬಗ್ಗೆ ಮಾತಾಡ್ತಾರೆ. ಎಲ್ಲಿ ಹೋಗಿದ್ದೀರಿ ಸ್ವಾಮಿ ನೀವು? ಇವತ್ತು ಜನ ಸಾಮಾನ್ಯ ಮಾತಾಡ್ತಾ ಇದ್ದಾರೆ, ಜನರು ಮಾತಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಒಬ್ಬ ಅವಿವೇಕಿ, ಅಜ್ಞಾನಿ, ಅಸಮರ್ಥ ಗೃಹ ಸಚಿವರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ನಾಟ್ ಮೈ ವರ್ಡಿಂಗ್ಸ್, ಇಟ್ಸ್ ನಾಟ್ ಬಿಜೆಪಿ ವರ್ಡಿಂಗ್ಸ್, ಇಟ್ ಇಸ್ ಅ ಸ್ಟೇಟ್ಮೆಂಟ್ ಮೇಡ್ ಬೈ ದಿ ಪಬ್ಲಿಕ್ ಅಟ್ ಲಾರ್ಜ್. ಸಾರಿ ಟು ಇಂಟರಪ್ಟ್ ಸರ್. ಹೌದು, ಇಲ್ಲಿ ಕಾನೂನು ಅನ್ನುವಂಥದ್ದು ಫೇಲ್ಯೂರ್ ಆಗಿದೆ, ಸುವ್ಯವಸ್ಥೆ ಅನ್ನುವಂಥದ್ದು ಹಳ್ಳ ಹಿಡಿದಿದೆ. ಒಂದು ಜೈಲಿನಲ್ಲಿ ಸಜಾ ಕೈದಿ ಇಷ್ಟೊಂದು ಸುಲಭವಾಗಿ ಹಾರೋಗ್ಬೋದಾ? ಸಿನಿಮಾನ ಇದು ಅಂತ ಜನ ಅನ್ಕೊಳ್ತಾ ಇದ್ದಾರೆ. ಬಟ್ ಇದು ಕಾಂಗ್ರೆಸ್ ಅವಧಿಯಲ್ಲೇ ಆಗಿದೆ, ಕಾಂಗ್ರೆಸ್ ಅವಧಿಯಲ್ಲಿ ಮಾತ್ರ ಆಗ್ತಾ ಇದೆ ಅಂತ ಹೇಳೋದು ತಪ್ಪಲ್ವಾ? ಬಿಜೆಪಿ ಅವಧಿಯಲ್ಲಿ ಬಳ್ಳಾರಿಯಲ್ಲಿ ಏನಾಯ್ತು, ಪರಪ್ಪನ ಅಗ್ರಹಾರದಲ್ಲಿ ಏನಾಯ್ತು ಅಂತ ನಾವೇ ಮಾಧ್ಯಮಗಳಲ್ಲಿ ಸುದ್ದಿ ಕೊಟ್ಟಿದ್ದೀವಿ ಸರ್. ನಾನು ಬಿಜೆಪಿ ಕಾಂಗ್ರೆಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಒಂದು ಲಾ ಅಂಡ್ ಆರ್ಡರ್ ಬಗ್ಗೆ. ಒಂದು ಜೀವಾವಧಿ ಶಿಕ್ಷೆ ಆಗಿರ್ತಕ್ಕಂಥ ಕೈದಿಗಳನ್ನ ನೀವು ಯಾವ ರೀತಿ ಅಲ್ಲಿ ಟ್ರೀಟ್ ಮಾಡ್ತಾ ಇದ್ದೀರಿ? ನೀವು ಜೀನ್ಸ್ ಪ್ಯಾಂಟ್ ಅಂತ ಈಗಲೇ ಹೇಳಿದ್ರಿ, ಜೀನ್ಸ್ ಪ್ಯಾಂಟ್ ಹೆಂಗಮ್ಮ ಬರುತ್ತೆ, ಟೀ ಶರ್ಟ್ ಹೆಂಗಮ್ಮ ಬರುತ್ತೆ, ಅದಕ್ಕೊಂದು ಪ್ರೋಟೋಕಾಲ್ ಇರುತ್ತೆ, ಅದಕ್ಕೊಂದು ಕೋಡ್ ಡ್ರೆಸ್ ಕೋಡ್ ಅಂತ ಇರುತ್ತೆ. ಅಂದ್ರೆ ಏನ್ ನಡೀತಾ ಇದೆ ಅಂದ್ರೆ ಈ ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ. ಈ ಕೈದಿಗಳನ್ನ ಅಥವಾ ಈ ಜೈಲಿನ ವಾತಾವರಣವನ್ನು ಜೈಲ್ ರೀತಿ ಇರೋದ್ ಬಿಟ್ಟು ಒಂದು ಏನ್ ಹೇಳ್ತೀವಿ ಅದಕ್ಕೆ, ಒಂದು ಈಗ ಏನೆಲ್ಲ ಸಿಗ್ಬೇಕು ಅದೆಲ್ಲ ಸಿಗ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಆಗಿದೆ. ಈ ಸಂದರ್ಭದಲ್ಲಿ ಜನರ ಪರವಾಗಿ ನಾನು ಕೇಳೋದೇನಂದ್ರೆ, ಈ ರಾಜ್ಯದಲ್ಲಿ ಒಬ್ಬ ಗೃಹ ಸಚಿವರಿಲ್ಲ, ಅದಕ್ಕೆ ಬದಲಾಗಿ RS ಸಚಿವರಿದ್ದಾರೆ. ಹೀಗಾಗಿ ಅಕಸ್ಮಾತ್ ಏನಾದ್ರೂ ಗೃಹ ಸಚಿವರಿದ್ರೆ ಅವರು ತಕ್ಷಣಕ್ಕೆ ರಾಜೀನಾಮೆ ಕೊಡ್ಬೇಕು. ತಮ್ಮ ಜಿಲ್ಲೆಯಲ್ಲೇ, ತಮ್ಮ ತವರೂರಲ್ಲೇ ಇವತ್ತು ದಿನ ಈ ರೀತಿ ಆಗ್ತಾ ಇದೆ ಅಂದ್ರೆ ಇನ್ನು ಬೇರೆ ಜಿಲ್ಲೆಗಳ ಪರಿಸ್ಥಿತಿ ಏನು? ನಾಚಿಕೆ ಆಗ್ಬೇಕು. ಮಾನ ಮರ್ಯಾದೆ ಇದ್ರೆ ತಕ್ಷಣಕ್ಕೆ ಕಾನೂನು ಸುವ್ಯವಸ್ಥೆ ಅಟ್ಟರ್ ಫ್ಲಾಪ್ ಆಗಿದೆ. ಸೊ ದಟ್ ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನೋದು ನಿಮ್ಮ ಆಗ್ರಹ ಅಥವಾ ನಿಮ್ಮ ವಾದ ಸರ್?
ಇಟ್ಸ್ ನಾಟ್ ಮೈ ಒಪಿನಿಯನ್ ಅಮ್ಮ, ಇದು ಪಬ್ಲಿಕ್ ಅಟ್ ಲಾರ್ಜ್. ಡೆಫಿನೆಟ್ಲಿ ಇದು ಪಬ್ಲಿಕ್ ವಾದ ಅನ್ನೋದಾದ್ರೆ ಪಬ್ಲಿಕ್ ವಾದಕ್ಕೆ ಕಿವಿ ಕೊಡ್ಬೇಕು, ನಾವು ರೆಸ್ಪಾಂಡ್ ಮಾಡ್ಬೇಕು. ಅದೇ ರೀತಿ 10 ಜನನೋ 15 ಜನನೋ ನೀಟ್ ಎಕ್ಸಾಮ್ ಅಲ್ಲಿ ಸತ್ತಿದ್ದಕ್ಕೆ ಇನ್ನೂ ಒಬ್ಬ ಮಂತ್ರಿಗಳು, ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಡ್ಲಿಲ್ಲ, ಇನ್ನೊಬ್ರು 18 ದಿನದಿಂದ ರಾಜೀನಾಮೆ ಕೊಡ್ಲಿ ಅನ್ಕೊಂಡು ಉಪವಾಸ ಮಾಡ್ತಾ ಇದಾರಲ್ಲ, ಅವ್ರು ಯಾಕೆ ಸರ್ ಆ ರಾಜೀನಾಮೆ ಬಗ್ಗೆ ಯಾಕೆ ಸರ್ ಪಬ್ಲಿಕ್ ಮಾತಾಡ್ತಾ ಇಲ್ಲ, ಅಥವಾ ಪಬ್ಲಿಕ್ ಮಾತಾಡ್ತಾರದ್ ಕೇಳಿಸ್ತಾ ಇಲ್ವಾ? ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಅವರ್ ಡಿಸ್ಕಷನ್ ವಿ ಹ್ಯಾವ್ ಟು ಕನ್ಫೈನ್ ವಿತ್ ದ ಸ್ಟೇಟ್. ಈ ರಾಜ್ಯದ ಬಗ್ಗೆ ಈಗ ಮಾತಾಡೋಣಂತೆ. ಯಾಕಂದ್ರೆ ರಾಜ್ಯದಲ್ಲಿ ಕೈದಿಗಳು ರಾತ್ರಿ ಓಡೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಚರ್ಚೆ ಆಗ್ಲಿ, ಅದನ್ನು ಕೂಡ ಚರ್ಚೆ ಆಗ್ಲಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾರೇ ತಪ್ಪಿತಸ್ಥರಿದ್ರು ಕೂಡ ಖಂಡಿತವಾಗಿ ಕೂಡ ಕಾನೂನು ಪ್ರಕಾರ ಶಿಕ್ಷೆಗೆ ಒಳಪಡಲೇಬೇಕು. ಆದರೆ ಇವತ್ತೊಂದು ದಿನ ಎಂತ ನೋಡಿ, ಕಲಬುರ್ಗಿ ತನ್ನದೇ ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ದುರಂತ ಏನು ಅಂತ ಹೇಳಿದ್ರೆ ಪ್ರತಿದಿನ RSS ಇಂತಹ ಒಬ್ಬ ಗೃಹ ಸಚಿವರು ಬೇಕಾ ಅಂತ ಕೇಳ್ತಾ ಇದ್ದಾರೆ ಜನ. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ನನ್ನ ವಾದ ಏನು ಅಂತ ಹೇಳಿದ್ರೆ, ಅಟ್ ದ ಎಂಡ್ ಆಫ್ ದ ಡೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಇವರು ಗೃಹ ಸಚಿವರಿಗೆ ಲಾಯಕ್ಕಿಲ್ಲ, ಇದು ನಮ್ಮ ವಾದ. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದಕ್ಕೆ. ಗೃಹ ಸಚಿವರ ತವರೂರಿನಲ್ಲೇ ಕಾನೂನು